ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನೀವೆಲ್ರಿಗೂ ಸ್ವಾಗತ. ಗೈಸ್, ಬಿಗ್ ಬಾಸ್ ಮನೇಲಿ ಡ್ರಮ್ ಟಾಸ್ಕು ತುಂಬ ಜನ ಕ್ಯೂರಿಯಾಸಿಟಿ ಇದೆ, ಯಾರು ಗೆದ್ದರು ಆ ಡ್ರಮ್ ಟಾಸ್ಕಲ್ಲಿ ಅಂತ. ಬಟ್ ಡ್ರಮ್ ಟಾಸ್ಕ್ ಏನಾಯಿತು ಅಂತ ನಾನು ಹೇಳ್ತೀನಿ. ಈ ಡ್ರಮ್ ಟಾಸ್ಕ್ ನಡುವೆ ಅಶ್ವಿನಿ, ಕಾವ್ಯ, ರಜತ್, ಚೈತ್ರ ಇವರು 4 ಜನದ ಮಧ್ಯೆ ಚೆನ್ನಾಗಿ ಬೆಂಕಿ ಎತ್ಕೊಂಡಿದೆ, ಅಂದರೆ ಜಗಳ ಆಗಿದೆ. ಕಾವ್ಯ ಮತ್ತು ಅಶ್ವಿನಿ ನಡುವೆ ಏನಕ್ಕಾಗಿದೆ ಅಂದರೆ, ಅದೇ ಈ ಅಮ್ಮ ಅಂದ್ಲು ಕಾವ್ಯ ಅನ್ನೋದಕ್ಕೋಸ್ಕರ. ಅಂದರೆ ಕಾವ್ಯ ಅವ್ರನ್ನ ಅಶ್ವಿನಿ ಅವರು ಕೆಡಿಕೊಂಡಿರ್ತಾರೆ. ಅಲ್ಲಿ ಸೈರನ್ ಆಗುತ್ತೆ, ಸೈರನ್ ಆಗಿದ ತಕ್ಷಣ ಬಿಡಬೇಕಾಗುತ್ತೆ ಅಶ್ವಿನಿ ಅವರು. ಅಲ್ಲಿ ಬಿಡೋದಿಲ್ಲ, ಹಂಗೆ ಕೆಡಿಕೊಂಡಾಗ ಮಲಗಿರ್ತಾರೆ. ಅವ್ರು ಬಿಡು ಅಂದ್ರೂ ಬಿಡೋದಿಲ್ಲ. ಅದನ್ನು ತೊಗೊಂಡೋಗಿ ಸ್ಪಂದನಾಗ ಹೇಳ್ತಾರೆ, ಈ ಅಮ್ಮಂಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಈ ಅಮ್ಮಂದು ಬರೀ ಕೆಟ್ಟು ಬುದ್ಧಿ ಅಂತ ಎಲ್ಲ ಹೇಳ್ತಿರ್ತಾರೆ. ಅದನ್ನ ಕೇಳಿಸ್ಕೊಂಡು ಅಶ್ವಿನಿಯವರು, ಈ ಅಮ್ಮ ಅಂತೆಲ್ಲ ಅನ್ಬೇಡ, ನ್ಯಾಯವಾಗಿ ಮಾತಾಡ್ಸಿ, ನನ್ನ ಜೊತೆ ಮಾತಾಡಂಗಿದ್ರೆ ಅಂತ ಎಲ್ಲ ಹೇಳ್ತಾರೆ. ಆಗ ಕಾವ್ಯ ಅವ್ರು ಹೇಳ್ತಾರೆ, ಏನು ಈ ಅಮ್ಮ ಅಂದ್ಬಿಟ್ರೆ ಏನಾಗ್ಬಿಡುತ್ತೆ, ನಿಂದೆಲ್ಲ ಬರೀ ಕೆಟ್ಟ ಬುದ್ಧಿನೇ, ನೀನು ಇದೇ ರೀತಿ ನಿನ್ನ ಕೆಟ್ಟ ಬುದ್ಧಿ ಇಲ್ಲಿವರೆಗೂ ಬಿಟ್ಟೇ ಇಲ್ಲ, ನಿಂದು ಹಳೇ ಬುದ್ಧಿನೇ ಅನ್ನೋ ರೀತಿ ಎಲ್ಲ ಹೇಳ್ತಾರೆ. ಅದಕ್ಕೆ ಅಶ್ವಿನಿ ಅವ್ರು ಹೇಳ್ತಾರೆ, ಈ ಅಮ್ಮ ಅನ್ನೋದು ನಿಮ್ಮ ಅಮ್ಮಂಗೆ ಹೋಗಿ ಹೇಳ್ಕೊ. ಈ ಅಮ್ಮ ಅನ್ನೋದಕ್ಕೋಸ್ಕರ ತುಂಬ ದೊಡ್ಡ ಜಗಳ ಮಾಡ್ತಾರೆ. ಅದು ಅಷ್ಟೊಂದು ಅವಶ್ಯಕತೆನೇ ಇರಲಿಲ್ಲ. ಹೇಳ್ತಾರಲ್ಲ, ಫುಟೇಜ್ ಸಿಗಬೇಕು ಅನ್ನೋ ಕಾರಣಕ್ಕೆ ಸುಮ್ಮನೆ ಜಗಳ ಆಡ್ತಾರೆ ಈ ಮನೇಲಿ ಅಂತ. ಸೊ ಅದಾಗ್ತಿದೆ ಈ ವಿಷಯದಲ್ಲಿ ಅಂತ ಹೇಳ್ಬೋದು. ಇನ್ನು ರಜತ್ ಮತ್ತು ಚೈತ್ರ ವಿಷಯಕ್ಕೆ ಬಂದರೆ, ಇವರಿಬ್ಬರು ಓದು ಸೀಸನ್ನಲ್ಲೂ ಕೂಡ ನೋಡಿದ್ನಿ ಇವ್ರ ಆಟಗಳು. ತುಂಬ ಚೆನ್ನಾಗಿ ಆಡಿದ್ದಾರೆ ರಜತ್ ಅವ್ರು, ಇಲ್ಲ ಅಂತ ಹೇಳಿಲ್ಲ. ಈ ಚೈತ್ರ ಅವರು ಬರೀ ಕಿತಾಪತಿ. ಆ್ಯಕ್ಚುಲಿ ಅಶ್ವಿನಿ ಅವ್ರ ಕಿತಾಪತಿ ಹೆಂಗ್ಸ್ ಅಂತ ಇಟ್ಟಿದ್ದಾರೆ, ಆ್ಯಕ್ಚುಲಿ ಇವ್ರ ಕಿತಾಪತಿ ಹೆಂಗ್ಸು. ಈ ಚೈತ್ರ ಅಂತ ಇರಿಟೇಟ್ ಇನ್ಯಾರು ಇಲ್ಲ. ಸಾರಿ ಗೈಸ್, ನನಗೆ ಚೈತ್ರ ಬದಲು ಅಶ್ವಿನಿ ಅಂತಲೇ ಬರ್ತಿದೆ. ಬಟ್ ಹೆಂಗೆ ಅಂತ ಗೊತ್ತಿಲ್ಲ. ಇಬ್ಬರು ಸೇಮ್ ಅಕ್ಕ ತಂಗಿರೋ ಥರನೇ, ಇಬ್ಬರು ಸ್ವಲ್ಪ ದೊಡ್ಡ ಕಿತಾಪತಿಗಳೇ. ಆ್ಯಕ್ಚುಲಿ ಅಶ್ವಿನಿಗಿಂತ ಈ ಚೈತ್ರನೇ ದೊಡ್ಡ ಕಿತಾಪತಿ. ಇಷ್ಟಾಗಿದೆ. ಬಟ್ ಇಲ್ಲಿ ಯಾರು ಸರಿ ಅಂತ ನಾನು ಹೇಳ್ತೀನಿ, ಯಾರು ಸರಿ ಯಾರು ತಪ್ಪು ಅಂತ. ಇಲ್ಲಿ ಫಸ್ಟ್ ಆಫ್ ಆಲು ಆಟಗಾರರಿಗೆ ಈ ಆಟನೇ ಅರ್ಥ ಆಗಿಲ್ಲ. ಎರಡನೆಯದಾಗಿ ಉಸ್ತುವಾರಿ ಕ್ಯಾಪ್ಟನ್ ಏನಿದ್ದಾರಲ್ಲ, ಅವ್ರ ಕ್ಯಾಪ್ಟನ್ಸ್ ನಿಜವಾಗ್ಲೂ ನೀಟಾಗಿ ನಿಭಾಯಿಸಿಲ್ಲ. ಉಸ್ತುವಾರಿ ಅಂತ ಕೇಳೋಕ್ಕೆ ಹೋಗ್ಬಿಟ್ಟು ಅಷ್ಟು ಡಬ್ಬ ಥರ ಮಾಡಿದ್ರು ಈ ಟಾಸ್ಕಲ್ಲಿ. ಬೇರೆ ಟಾಸ್ಕಲ್ಲಿ ಓಕೆ, ಬಟ್ ಈ ಟಾಸ್ಕಲ್ಲಿ 100% ರಾಂಗ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಇನ್ನು ಯಾರ್ಯಾರಿಗೆ ಅರ್ಥ ಆಗಿಲ್ಲ ಅಂದರೆ, ರಘು, ಚೈತ್ರಾಗೆ ಒಂಚೂರು ಟಾಸ್ಕೇ ಅರ್ಥ ಆಗಿಲ್ಲ. ಅದೇ ರೀತಿ ಚೈತ್ರ ಅವ್ರು ಇಲ್ಲಿ ಮೋಸ ಕೂಡ ಮಾಡಿದ್ರು. ಅದು ನೋಡ್ಕೋಬೇಕಾಗಿರೋ ಕೆಲಸ ಯಾರ್ದು, ರಾಶಿಕ್ ಅವ್ರದ್ದು. ಅವ್ರು ಅದನ್ನು ಮಾಡಿಲ್ಲ. ಅದೇ ರೀತಿ ರಾಶಿಕ್ ಅವ್ರು ಹೇಳ್ಬೋದಾಗಿತ್ತು, ಎಕ್ಸ್ಟ್ರಾ ಪ್ಲೇಯರ್ ಇದ್ರು, ನೋಡಿ ಸ್ವಲ್ಪ ಆ ಕಡೆ ನೋಡ್ಕೊಳ್ಳಿದ್ರೆ 100% ನೋಡಿರೋರು. ಬಟ್ ಇಲ್ಲ, ಅವ್ರು ನಾನೇ ಮಾಡಿಬಿಡ್ತೀನಿ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಎಲ್ಲನೂ ಅಡ್ಗೆಡ್ಸಿಟ್ರು. ಈಗ ಏನಾಗಿದೆ ಟಾಸ್ಕ್ ಅಂತ ಹೇಳಕ್ಕೆ ಬಂದರೆ, ಈ ಟಾಸ್ಕು ರದ್ದಾಗಿದೆ. ಇಬ್ಬರಿಗೂ ಸಿಕ್ಕಿಲ್ಲ, ಇಬ್ಬರಲ್ಲಿ ಯಾರೂ ಸೇವ್ ಆಗಿಲ್ಲ. ಇಬ್ಬರು ಕೂಡ ನಾಮಿನೇಟ್ ಆಗಿದ್ದಾರೆ ಈ ವಾರ. ಅಶ್ವಿನಿ ಮತ್ತು ಸ್ಪಂದನ ಇಬ್ಬರೂ ನಾಮಿನೇಟ್ ಆಗಿದ್ದಾರೆ. ಇಬ್ಬರು ಚೆನ್ನಾಗಿ ಪಾಪ ಯಾರೋ ಒಬ್ರು ಗೆಲ್ಸೋದಾಗಿತ್ತು. ಬಟ್ ಅವ್ರಿಗೆ ಒಂದು ಏನಂತಾರೆ, ರಿಸಲ್ಟ್ ಕೊಡೋಕ್ಕೆ ಬಂದಿಲ್ಲ. ಇವ್ರಿಗೆ ಅವರೇ ಕನ್ಫ್ಯೂಸ್ ಆಗಿ ಟಾಸ್ಕೇ ರದ್ದು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೇನು ಹೇಳೋದು ಗೈಸ್, ಈ ಟಾಸ್ಕ್ ರದ್ದಾಗಿದೆ. ಈಗ ಯಾರ್ಯಾರು ಸೇವ್ ಆಗಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಯಾರ್ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಆಯ್ಕೆ ಆಗಿಬಿಟ್ಟಿದ್ದಾರೆ ಅದನ್ನು ಫಸ್ಟ್ ಹೇಳ್ತೀನಿ. ಗಿಲ್ಲಿ, ರಘು ಅವರು ಈಗ ಲಾಸ್ಟ್ ಗೇಮ್ ಏನಿತ್ತಲ್ಲ ಅದರಲ್ಲಿ ಗಿಲ್ಲಿ ಮತ್ತು ರಘು ಅವ್ರು ಗೆದ್ದಿದ್ದಾರೆ. ಅದೇ ರೀತಿ ಕಾವ್ಯ ನೆನ್ನೆ ಟಾಸ್ಕ್ ಏನಿತ್ತಲ್ಲ ಆ ಟಾಸ್ಕಲ್ಲಿ ಬಲ್ಲು ನೋಡಿ ಟಾಸ್ಕ್ ಅದರಲ್ಲಿ ಗೆದ್ದಿದ್ದಾರೆ. ಇನ್ನು ಸೂರಜ್ ಅವ್ರು ನೋಡ್ಬೇಕು, ಆ ಬೆಂಡ್ ಟಾಸ್ಕಲ್ಲಿ ಅದರಲ್ಲಿ ಗೆದ್ದಿದ್ದಾರೆ. ಈ 4 ಜನ ಈಗ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆಯಾಗಿದ್ದಾರೆ. ತುಂಬ ಅದ್ಭುತವಾಗಿ ಆಡಿದ್ದಾರೆ. ನೋಡೋಣ ಈ ಸಲನಾರು ಗಿಲ್ಲಿ ಕ್ಯಾಪ್ಟನ್ ಆಗ್ತಾರಾ ಇಲ್ವಾ ಅಂತ. ಇನ್ನು ನಾಮಿನೇಟ್ ಆಗಿರೋರು ರಜತ್, ಧನುಷ್, ಅಶ್ವಿನಿ, ಸ್ಪಂದನ, ಚೈತ್ರ ಮತ್ತು ಇನ್ನಾರು ಮಾಡು. ಒಟ್ಟು 6 ಜನ ನಾಮಿನೇಟ್ ಆಗಿದ್ದಾರೆ. ನೋಡೋಣ ಈ ವಾರ ಯಾರು ಹೋಗ್ತಾರೆ ಗೈಸ್. ನನ್ನ ಪ್ರಕಾರ ಈ ವಾರ ಚೈತ್ರ ಹೋಗ್ಬೋದಾ? ಚೈತ್ರ ಹೋಗ್ತಾರೆ ಅನಿಸುತ್ತೆ. ನಿಮ್ಮ ಪ್ರಕಾರ ಯಾರು ಹೋಗಬೇಕು, ಯಾರು ಉಳಿಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.